ಓಂ ನಮಃ ಶಿವಾಯ. ವೀಕ್ಷಕರೇ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿಯವರಿಗೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ. ಈ ವಿಡಿಯೋದಲ್ಲಿ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇರ್ತದೆ. ಎರಡನ್ನೂ ಸಪರೇಟ್ ಆಗಿ ಮಾಡ್ತಕ್ಕಂಥದ್ದು ನಮ್ಮ ಪದ್ಧತಿ ಮೊದಲಿನಿಂದ. ಅದರಿಂದ ದಯವಿಟ್ಟು ಯಾರು ಬೇಸರ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಗೊತ್ತಾಗಬೇಕು ಏನೇನು ಸಮಸ್ಯೆಗಳಾಗ್ಬೋದು ಮಾರ್ಚಲ್ಲಿ, ನಾನು ಹೆಂಗೆ ಪರಿಹಾರ ಮಾಡ್ಕೊಳ್ಬೇಕು ಅದು ಅಂತ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಾ, ನಾನು ಹೇಳುವಂತಹ ಎಲ್ಲ ಎಚ್ಚರಿಕೆಗಳು ಸುಳ್ಳಾಗೋಗ್ಲಿ, ಯಾವುದೂ ಸತ್ಯ ಆಗದೆ ಇರಲಿ, ನಿಮಗೆಲ್ಲ ಒಳ್ಳೆಯದೇ ಆಗಲಿ. ಆದರೂ ಸಹ ಗ್ರಹಸ್ಥಿತಿಗಳನ್ನು ನೋಡಿದಾಗ ಏನೇನು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಇರುತ್ತೋ ಅದನ್ನು ತಿಳಿಸುವಂಥದ್ದು ನನ್ನ ಕರ್ತವ್ಯ. ಪರಿಹಾರವನ್ನು ಸಿಂಪಲ್, ವಿಶೇಷ ಎಲ್ಲದನ್ನು ಸಹ ಖಂಡಿತವಾಗಿ ತಿಳಿಸ್ತೇನೆ. ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಹೇಗಿದೆಯಪ್ಪ ಅಂತಂದರೆ, ಮಾರ್ಚ್ನಲ್ಲಿ ನಿಮಗೆ ಮಾರ್ಚ್ 14ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ರವಿ 14ರಿಂದ ಆಚೆ ಮೀನ ರಾಶಿಗೆ ರವಿ ಸಂಚಾರ ಆಗುತ್ತೆ. 15 ದಿವಸ ಇಲ್ಲಿ, 15 ದಿವಸ ಒಂದು ಮೊದಲ 2 ವಾರ ಕುಂಭರಾಶಿಯಲ್ಲಿ, ನಂತರದ 2 ವಾರ ಮೀನ ರಾಶಿಯಲ್ಲಿ ರವಿಗ್ರಹದ ಸಂಚಾರ. ಇನ್ನು ಬುಧ ಗ್ರಹ, ಶುಕ್ರ ಗ್ರಹ ಹಾಗೂ ರಾಹು ಗ್ರಹದ ಒಂದು ಸ್ಥಾನ ಮೀನರಾಶಿ ಆಗುತ್ತೆ. ಅದರಿಂದ ಒಂದು ಚತುರ್ಗ್ರಹ ಮಹಾಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಂಡು ಬರಲಿದೆ. 4 ಗ್ರಹಗಳು ಮೀನರಾಶಿಯಲ್ಲಿರಲಿದೆ. ಅಷ್ಟಲ್ಲದೆ ಕುಂಭರಾಶಿಯಲ್ಲಿ ಶನಿಗ್ರಹ, ಕನ್ಯಾ ರಾಶಿಯಲ್ಲಿ ರಾಹುಗ್ರಹ, ಮಿಥುನ ರಾಶಿಯಲ್ಲಿ ಕುಜಗ್ರಹ, ವೃಷಭ ರಾಶಿಯಲ್ಲಿ ಗುರುಗ್ರಹ. ಇದು ಸಾಮಾನ್ಯವಾದಂಥ ಒಂದು ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿಗೋಸ್ಕರವಾಗಿರುತ್ತೆ. ಇದನ್ನೆಲ್ಲ ಆಧಾರವಾಗಿಟ್ಕೊಂಡೇ ನಾವು ನಿಮಗೆ ಮಾರ್ಚ್ ತಿಂಗಳ ಒಂದು ವಿಚಾರಗಳನ್ನು, ಮಾಸ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಸೊ ಹೀಗಿರ್ಬೇಕಾದ್ರೆ ಏನೇನು ಎಚ್ಚರಿಕೆಗಳು ಅಂತ ನೋಡ್ಲಿಕ್ಕೆ ಹೋದಾಗ, ಮೊದಲನೇ ನೋಡಿ, ಇನ್ನೂ ಒಂದು ಹೇಳ್ತೇನೆ ನಿಮಗೆ, ಮಾರ್ಚ್ ತಿಂಗಳಲ್ಲಿ ಶುಭ ವಿಚಾರಗಳು ಜಾಸ್ತಿನೇ ಇದೆ, ಹಾಗಂತ ಎಚ್ಚರಿಕೆಗಳು ಕಡಿಮೆ ಇದೆ, ಆದರೂ ಸಹ ಇದೆ, ಅಲ್ಲಗಳೆಯುವಂಗಿಲ್ಲ ಅದನ್ನು. ಸೊ ಅದ್ರ ಬಗ್ಗೆ ಗಮನ ಹರಿಸಬೇಕು. ಒಳ್ಳೆ ವಿಚಾರಗಳು ತುಂಬ ಇದ್ದಾವೆ, ಅದನ್ನು ಶುಭ ವಿಚಾರದಲ್ಲಿ ತಿಳಿಸ್ತೇನೆ ನಾನು ನಿಮಗೆ, ಓಕೆನಾ? ಸೊ ಮೊದಲನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಟುಂಬದಲ್ಲಿ ಸ್ವಲ್ಪ ಉದ್ರಿಕ್ತ ವಾತಾವರಣವಾಗುವ ಸಾಧ್ಯತೆ ಇದೆ. ಅಂದ್ರೆ ಏನಾಗ್ಬಿಡುತ್ತೆ, ಕುಜ ದ್ವಿತೀಯದಲ್ಲಿ ವಕ್ರೀಯನಾಗಿ ಪರಮೋಚ್ಚ ಸ್ಥಿತಿಯಲ್ಲಿ ವ್ಯಯಾಧಿಪತಿಯಾದಂತಹ ಕುಜಗ್ರಹ. ಸೊ ವ್ಯಯಾಧಿಪತಿ ಕುಟುಂಬದಲ್ಲಿ ಉಗ್ರಸ್ಥಿತಿ ಅಂತಂದ್ರೆ, ಕುಟುಂಬದಲ್ಲೆಲ್ಲೋ ಸ್ವಲ್ಪ ಜಗಳ ಮನಸ್ತಾಪಗಳು ತಾರಕಕ್ಕೆ ಹೋಗಿ ಅವ್ರವ್ರ ದಿಕ್ಕನ್ನು ನೋಡಿಕೊಂಡು ಹೋಗ್ತಕ್ಕಂಥದ್ದು. ಇವು ನೋಡಿ, ಒಂದು ಒಟ್ಟು ಕುಟುಂಬದಲ್ಲಿ ಜಗಳ ಮನಸ್ತಾಪಗಳಾದಾಗ ಒಂದು ದಿವಸ ಮಾತಾಡಲ್ಲ, ಒಂದು ವಾರ ಮಾತಾಡಲ್ಲ, ಪ್ರಶ್ನೆ ಬೇರೆ. ಆದರೆ ಇದು ಕುಜ, ಅದು ವ್ಯಯಾಧಿಪತಿ, ಸಪ್ತಮಾಧಿಪತಿ, ಧನಸ್ಥಾನದಲ್ಲಿದ್ದಾಗ ಏನಾಗ್ಬಿಡುತ್ತೆ, ಕುಟುಂಬ ಸ್ಥಾನದಲ್ಲಿದ್ದಾಗ ಯಾವುದೋ ಒಂದು ದುಡ್ಡಿನ ವಿಚಾರವಾಗಿಯೋ, ಭೂಮಿಯ ವಿಚಾರವಾಗಿಯೋ, ಅಣ್ಣ ತಮ್ಮಂದಿರು, ಅಣ್ಣ ತಂಗಿ, ಅಕ್ಕ ತಮ್ಮ, ಈ ಥರ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳುಂಟಾಗಿ, ನಾನು ಈ ಮನೇಲೇ ಇರಲ್ಲ ಅಂಥೇಳಿ ಆ ಥರದ್ದೆಲ್ಲ ಸ್ವಲ್ಪ ಸ್ಪ್ಲಿಟ್ ಆಗುವಂಥ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ, ಯಾಕೆಂದರೆ ಕುಜ ಉಗ್ರ ಸ್ವರೂಪದಲ್ಲಿ ಗಲಾಟೆಗಳನ್ನು ಮಾಡಿಸ್ತಾನೆ ಮನೆಯಲ್ಲಿ. ಸೊ ಅದು ಆಗದಂತೆ ಸ್ವಲ್ಪ ತಾಳ್ಮೆ ವಹಿಸಬೇಕು ನೀವು. ಸೊ ಮನೆಯಲ್ಲಿ ಯಾವುದೇ ರೀತಿಯಾದ ಜಗಳ ಮನಸ್ತಾಪಗಳಾಗದಂತೆ, ಕುಟುಂಬದಲ್ಲಿ ಏನೂ ಜಗಳ ಮನಸ್ತಾಪಗಳಾಗದಂತೆ ತಾಳ್ಮೆ ವಹಿಸಬೇಕಾದ ಜವಾಬ್ದಾರಿ ನಿಮ್ದಾಗಿರ್ತದೆ. ಮಾರ್ಚ್ ತಿಂಗಳಲ್ಲಿ ಬಹಳ ಕೇರ್ಫುಲ್ ಆಗಿ ಈ ವಿಚಾರದಲ್ಲಿ ಪ್ರತಿನಿತ್ಯ ಬಹಳ ಪ್ರಮುಖವಾಗಿ ಕುಜಗ್ರಹದ ಅಷ್ಟೋತ್ತರವನ್ನು ಪಠಿಸಿ, ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠಿಸಿ, ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ಮಂಗಳವಾರಗಳಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬಂದು ಹಣೆಯಲ್ಲಿ ಕುಂಕುಮ ಇಟ್ಕೊಳ್ಳಿ. ಇಲ್ಲ, ಕುಜನ ವಿಶೇಷವಾದಂತಹ, ಸುಬ್ರಹ್ಮಣ್ಯ ವಿಶೇಷವಾದಂತಹ ಒಂದು ವಿಶೇಷವಾದ ಪ್ರಸಾದ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೆ ಜ್ಯೋತಿರ್ಲಿಂಗ ಸ್ವರೂಪಿಯಾದಂತಹ ಸನ್ನಿಧಾನದಲ್ಲೇ ನಾವು ಹೋಮವನ್ನು ಮಾಡೇ ಕೊಡ್ತಾ ಇದ್ದೇವೆ. ಆ ಪ್ರಸಾದವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲಕರ. ವಿಡಿಯೋ ಎಂಡ್ ತನಕ ನೋಡಿ, ವಿಶೇಷ ಪರಿಹಾರ ಇದೆ ನಿಮಗೋಸ್ಕರ. ಎರಡನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಟೂ ಮಚ್ ಆಗಿ, ಅಂದ್ರೆ ಸ್ವಲ್ಪ ಜಾಸ್ತಿನೇ ಘಟನಾವಳಿಗಳು ನಡೆದಾಗ ಮಿಕ್ಸಪ್ಗಳಾಗ್ಬಿಡತ್ತೆ.
ಅಂದ್ರೆ ಒತ್ತಡಗಳು ಜಾಸ್ತಿ ಆಗ್ಬಿಡುತ್ತೆ, ದಾರಿ ತಪ್ಪತಕ್ಕಂಥದ್ದು, ತೀರ್ಮಾನಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲವಾಗತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ನಿಮಗೆ ಈಸಿಯಾಗಿ ಅರ್ಥ ಆಗೋಂಗೆ ಹೇಳ್ತೇನೆ ನೋಡಿ. ಈಗ ಕುಂಭಮೇಳ ನಡೆದಿದ್ದಾಗ ಯಾರೋ ಒಬ್ರು ಏನೋ ಒಂದು ರಸ್ತೆಯಲ್ಲಿ ಮಾರಾಟ ಮಾಡ್ತಿದ್ದ ಚಿಕ್ಕ ಹುಡುಗಿಗೆ ತುಂಬಾ ದೊಡ್ಡ ರೆಕಗ್ನೈಸೇಷನು, ತುಂಬಾ ಎಲ್ಲರೂ ಅವರಿಂದನೇ ಬಿದ್ದು ಅವ್ರಿಗೆ ಯಾವುದೋ ನೆಕ್ಸ್ಟ್ ಲೆವೆಲ್ಗೆ ಆ ಹುಡುಗಿನ ತಗೊಂಡು ಹೋದ್ರು. ತುಂಬಾ ಚೆನ್ನಾಗಿರ್ಲಿ, ಮುಂದೆ ಭಗವಂತ ಒಳ್ಳೇದ್ ಮಾಡ್ಲಿ. ಬಟ್ ಏನಾಗುತ್ತೆ, ಇದನ್ನ ತಡ್ಕೊಳಕ್ ಕೆಪಾಸಿಟಿನೂ ಇರಬೇಕಾಗತ್ತೆ. ಅದನ್ನ ಮೊದಲಿಂದ ನೋಡಿರೋದ ಒಂದು ಇದಾಗಿರುತ್ತೆ ಸನ್ನಿವೇಶಗಳು. ಇದೇ ತರ ಎಷ್ಟೋ ಜನಕ್ಕೆ ಸಡನ್ ಫೇಮಸ್ ಆಗಿ ನಂತರ ಅವರ ತುಂಬಾ ಕಷ್ಟ ಅನುಭವಿಸಿದ್ರೆ ನಾವು ನೋಡಿದ್ದೇವೆ. ಆ ತರ ವೃಷಭ ರಾಶಿಯವರಿಗೆ ಹಲವಾರು ಶುಭ ವಿಚಾರಗಳಿದೆ. ಯಾಕಂದ್ರೆ ಲಾಭದಲ್ಲಿ ಚತುರ್ಗ್ರಹ ಯೋಗ, ಶುಕ್ರ, ರವಿ, ರಾಹು, ಬುಧ ಎಲ್ಲ ಇದರಲ್ಲಿ ಎಂತದು ಲಾಭ ಸ್ಥಾನದಲ್ಲಿ ಅಂದಾಗ ಸ್ವಲ್ಪ ಮಿಕ್ಸಪ್ ಆಗ್ಬಿಡುತ್ತೆ, ಹಾಗೂ ಗಮನ ಕೊಡ್ಲಿಕ್ಕಾಗಲ್ಲ. ಸೊ ಟೂ ಮಚ್ ಗುಡ್ ಈಸ್ ಆಲ್ಸೋ ಬ್ಯಾಡ್ ಸಮ್ವೇರ್. ಸೊ ಯಾವುದೋ ಒಂದು ರೀತಿಯಲ್ಲಿ ಅದು ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ. ಸೊ ಆದ್ರಿಂದ ದಯವಿಟ್ಟು ಹೇಳ್ತೇನೆ, ಆ ಮೊಮೆಂಟಮ್, ಆ ಒಂದು ಸಂದರ್ಭಗಳನ್ನ ತೂಗಿಸುವಂಥದ್ದು ಕಲ್ತ್ಕೊಳ್ಳಬೇಕಾಗತ್ತೆ ನೀವು. ಹಾಗೂ ಮನಸ್ಸನ್ನ ಶಾಂತವಾಗಿಟ್ಟುಕೊಂಡು, ದೃಷ್ಟಿಯಾಗದಂತೆ, ಶತ್ರುಗಳು ಜಾಸ್ತಿ ಆಗದಂತೆ ನೀವು ಅದನ್ನ ಕಾಪಾಡಿಕೊಳ್ಬೇಕಾಗ್ತದೆ. ಷಷ್ಠ್ಯಾಧಿಪತಿ, ಅದರ ಬಗ್ಗೆ 3ನೇ ಎಚ್ಚರಿಕೆಯಲ್ಲಿ ಬರ್ತೇನೆ. ಅದರ ಬಗ್ಗೆ ನಿಮಗೆ ಷಷ್ಠ್ಯಾಧಿಪತಿಯಾಗಿ ಶುಕ್ರನ ಪ್ರಭಾವ ಲಾಭದಲ್ಲಿದ್ದಾಗ ಏನಾಗುತ್ತೆ, ನಿಮಗೊಬ್ಬರಿಗೇನೆ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಸುಮಾರು ಜನರದ್ದು ಕನಸಿರ್ತಲ್ಲ. ಅದೇ ತರ ಟೂ ಗುಡ್ ಇಸ್ ಮೇ ಬಿ ಅದು ಸಮ್ ವಾಟ್ ಬ್ಯಾಡ್ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಬೇಕಾದ್ರೆ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ, ಮೆಂಟಲ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲೋದನ್ನು ನಾನೇ ಮಾಡ್ತೀನಿ ಅಂತ ಹೋಗ್ತೀರಾ, ಎಲ್ಲೋದು ನನಗೇ ಬೇಕು ಅಂತ ಹೋಗ್ತೀರಾ. ಯಾಕೆಂದ್ರೆ ಸಡನ್ ಆಗಿ ಅಲ್ಲೂ ಸಿಗುತ್ತೆ ಏನೋ, ಇಲ್ಲೊಂದೇನೋ ಸಿಗುತ್ತೆ, ಇಲ್ಲೊಂದೇನೋ ಸಿಗುತ್ತೆ, ಇದು ನಂಗೆ ಬೇಕು, ಇದೇ ನಂಗೆ ಬೇಕು, ಇದೇ ನಂಗೆ ಬೇಕು. ಎಲ್ಲಿ ನಂಗೆ ಇರಲಿ ಅನ್ನೋ ಅಂತ ಇರ್ತದಲ್ಲ, ಅದು ಅತಿ ಆಸೆ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ. ಬಟ್ ಸಡನ್ ಆಗಿ ಏನೋ ಒಂದು ಒಳ್ಳೇದಾಗ್ತಿದೆ ಅಂತಂದಾಗ ಮನುಷ್ಯ ದಾರಿ ತಪ್ಪುವ ಸಾಧ್ಯತೆ ಇರ್ತದೆ. ಸೊ ಆದ್ರಿಂದ ದಯವಿಟ್ಟು ಹೇಳ್ತೇನೆ, ಮನಸ್ಸು ತುಂಬಾ ಕಂಟ್ರೋಲ್ ಇರಬೇಕು. ಆ ಮನಸ್ಸು ಕಂಟ್ರೋಲ್ ಇದ್ದು ಬರುವ ಯಶಸ್ಸನ್ನು ಅನುಭವಿಸುವುದಕ್ಕೂ ಕೂಡ ದೇವತಾರಾಧನೆ ಏನು ಬೇಕಾಗ್ತದೆ. ಒಂದು ವಿಶೇಷವಾದ ಮಾಲೆ, ಕರುಂಗಲಿ ಮಾಲೆ, ಈ ವಿಡಿಯೋ ಎಂಡಲ್ಲಿ ನಾನು ಎಲ್ಲರಿಗೂ ಸಹ ಕೊಡ್ತಾ ಇದ್ದೇನೆ, ಸಂಕಲ್ಪ ಸೇವಾ ಕರ್ತೃಗಳಿಗೆ. ವಿಡಿಯೋ ಎಂಡ್ ತನಕ ನೋಡಿ, ಅದನ್ನ ಧಾರಣೆ ಮಾಡ್ಕೊಳ್ಳಿ. ಅದ್ಭುತವಾದ ಸನ್ನಿಧಾನ ಕ್ಷೇತ್ರ ನೇಪಾಳದಲ್ಲಿ ಎನರ್ಜೈಸ್ ಮಾಡಿಕೊಂಡು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ತಗೊಬರ್ತಾ ಇದ್ದೀನಿ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು. ವೃಷಭ ರಾಶಿಯವರು ತುಂಬಾ ಕಂಟ್ರೋಲ್ ಸಿಗುತ್ತೆ, ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗುತ್ತೆ. ವಿಡಿಯೋ ಎಂಡ್ ತನಕ ನೋಡಿ, ತಿಳಿಸ್ತೇನೆ ನಾನು ನಿಮಗೆ. 3ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ನಿಮ್ಮ ರಾಶ್ಯಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು. ಓಕೆ, ಗುಡ್. ರಾಷ್ಟ್ರಾಧಿಪತಿಯಾಗಿ ಲಾಭದಲ್ಲಿದ್ದು ಪಂಚಮದಲ್ಲಿ ನೋಡ್ತಾ ನಾನು ಶುಕ್ರ ರಹಸ್ಯ ವಿಚಾರಗಳನ್ನು ತಿಳಿಸಿದ್ದೇನೆ. ಬಟ್ ಇಲ್ಲಿ ಏನ್ ಗಮನಿಸಬೇಕು ನೀವು, ಧನಾಧಿಪತಿ ನೀಚ ಸ್ಥಿತಿಯಲ್ಲಿ ಲಾಭದಲ್ಲಿ, ಪಂಚಮಾಧಿಪತಿ ನೀಚ ಸ್ಥಿತಿಯಲ್ಲಿ ಲಾಭದಲ್ಲಿ, ಅದರೊಟ್ಟಿಗೆ ಷಷ್ಠ್ಯಾಧಿಪತಿಯಾದ ಶುಕ್ರನೂ ಲಾಭದಲ್ಲಿ. ಮಿಸ್ ಮ್ಯಾನೇಜ್ಮೆಂಟ್ ಆಗ್ತಕ್ಕಂಥದ್ದನ್ನ ಹೇಳಿದ್ನಲ್ಲ, ಅಲ್ಲೇ ಹೇಳ್ತಾ ಇದ್ದೇನೆ ನಿಮಗೆ. ರಾಂಗ್ ಇನ್ವೆಸ್ಟ್ಮೆಂಟ್ಸ್, ಲಾಭ ಆದಂಗೂ ಯಾವುದೋ ಒಂದು ವ್ಯವಹಾರ ಲಾಭ ಆಯಿತು, ಮತ್ತೊಂದು ಯಾವುದೋ ವ್ಯವಹಾರ ಕಾಣ್ತು, ಟೈಮ್ ಚೆನ್ನಾಗಿದೆ ಹಾಕು, ಅಲ್ಲೂ ಹಾಕು, ಮತ್ತೆ ಅಲ್ಲೇನೋ ಪ್ರಾಫಿಟ್ ಆಗುತ್ತೆ ಅನ್ಕೊಂಡು ಅಲ್ಲಿ ಲಾಸ್ ಆಗುತ್ತೆ, ಮತ್ತೆ ಇನ್ನೊಂದು ಮೇಲೆ ಹಾಕ್ತೀರಿ. ಅಂದ್ರೆ ನಿಮಗೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡುವಷ್ಟು ಕೂಡ ಸಮಯಾವಕಾಶ ಸಿಗೋದಿಲ್ಲ. ಬುಧ ನೀಚ ಸ್ಥಿತಿ ಇರೋದ್ರಿಂದ ಸಮಯಾವಕಾಶ ಸಿಗೋದಿಲ್ಲ, ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ಬೇಗ 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 ಅಂತ ಇರ್ತಾರೆ. ಸೊ ಅದೇನಾಗ್ಬಿಡುತ್ತೆ, ಷಷ್ಠ್ಯಾಧಿಪತಿಯಾಗಿ ಇರೋದ್ರಿಂದ ತುಂಬಾ ಮಿಸ್ ಮ್ಯಾನೇಜ್ಮೆಂಟ್, ಮಿಸ್ ಇನ್ವೆಸ್ಟ್ಮೆಂಟ್, ರಾಂಗ್ ಇನ್ವೆಸ್ಟ್ಮೆಂಟ್ಸ್, ಅದು ಕೂಡ ತುಂಬಾ ದಾರಿ ತಪ್ಪಿಸ್ತಾರೆ ನಿಮ್ಮನ್ನ. ಷಷ್ಠ್ಯಾಧಿಪತಿ ಲಾಭದಲ್ಲಿ, ಸಾಲ ಮಾಡಿದ್ರು ಪರವಾಗಿಲ್ಲ, ನಿನಗೆ ಗೊತ್ತಿಲ್ಲ, ಸಾಲ ಇದ್ರೇನೆ ಒಳ್ಳೇದು, ಸಾಲ ಮಾಡಿದ್ರೆ ನಿನಗೆ ರಿಸ್ಕ್ ಇರ್ಬೋದು, ಇಲ್ಲ ಅನ್ನಲ್ಲ, ಬಟ್ ಇಲ್ಲಿ ಔಟ್ಕಮ್ ಹೆಂಗಿದೆ ಗೊತ್ತಾ, ಹಂಗೆ ಹಿಂಗೆ ಅಂತ ತಳ್ಳಿಬಿಡ್ತಾರೆ ನಿಮ್ಮನ್ನ ಸಾಲದ ಒಳಗಡೆ. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಗಮನಿಸಬೇಕಾಗಿದ್ದು, ನಿಮಗೇನು ಒಳ್ಳೇದಾಗ್ತಾ ಇರ್ತಲ್ಲ ಅದರಿಂದ ತುಂಬಾ ದೃಷ್ಟಿನೂ ಆಗ್ಬಿಡತ್ತೆ. ಈ ದೃಷ್ಟಿ ಏನು ಎಂತ ಕೆಟ್ಟದು ದೃಷ್ಟಿ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ ನಾನು, ಅಷ್ಟು ಕೆಟ್ಟದು ದೃಷ್ಟಿ ಅನ್ನುವಂಥದ್ದು. ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಮಾಡಾಕ್ಬಿಡುತ್ತೆ ದೃಷ್ಟಿ. ಸೊ ಆದ್ರಿಂದ ಹೇಳ್ತಾ ಇದ್ದೆ ನಿಮಗೆಲ್ಲರಿಗೂ ಸಹ ಈ ವಿಚಾರವಾಗಿ ಹ್ಯಾಂಡಲಿಂಗ್, ಅದರಲ್ಲೂ ಶುಕ್ರ ಷಷ್ಠ್ಯಾಧಿಪತಿಯಾಗಿ ಲಾಭದಲ್ಲಿರ್ತಾನೆ. ಸೊ ಅನಾವಶ್ಯಕ ಸಾಲಗಳನ್ನು ಮಾಡಿ ಇನ್ವೆಸ್ಟ್ ಮಾಡಬೇಡಿ. ಸಾಲಗಳನ್ನೇ ಇನ್ನೊಬ್ಬರಿಗೆ ಲೋನ್ ಸ್ವರೂಪದಲ್ಲಿ ಬಡ್ಡಿ ಸಿಗುತ್ತೆ ಅನ್ನೋ ಆಸೆಗೆ ಕೊಡ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಧನಾಧಿಪತಿಯಾಗಿ ನೀಚ ಸ್ಥಿತಿಯಲ್ಲಿ ಬುಧ ಇದ್ದಾನೆ. ಮಾತಿಗೆ ಬೆಲೆ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಡ್ತೀರಾ, ಬರೀ ಮಾತಿಗೆ ಮರಳಾಗಿ ದುಡ್ಡು ಕೊಟ್ಬಿಡ್ತೀರಾ, ಲಾಸ್ ಮಾಡ್ಕೊಂತೀರಾ ಅಲ್ಲಿ.
ಆಯ್ತಲ್ವಾ? ಸೊ ಆದ್ರಿಂದ ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ಪಂಚಮಾಧಿಪತಿ ಹಾಗೂ ನೀಚ ಸ್ಥಿತಿ ಷಷ್ಠಾಧಿಪತಿ ಅಂದ್ರೆ ಯಾರೋ ಒಬ್ರು ಏನೋ ಒಂದು ಕೆಲಸ ಮಾಡ್ಕೊಡ್ತೀನಿ, ದುಡ್ಡು ಕೊಡು, ನಾನು ಈ ಕೆಲಸ ಮಾಡ್ಕೊಡ್ತೀನಿ ಅಂತಾರೆ. ಸಾಲ ಮಾಡಿ ಅವ್ರಿಗೆ ಆ ದುಡ್ಡು ಕೊಡ್ತೀರಾ, ಇವರು ಈ ಕೆಲಸ ಮಾಡ್ಕೊಡ್ತಾರೆ ಯಾವುದೋ ಒಂದು XYZ ಕೆಲಸ ಅಂತ. ಅವರು ನೀಚ ಸ್ಥಿತಿಯಲ್ಲಿ ಪಂಚಮಾಧಿಪತಿ ಆದ್ರಿಂದ ಅವ್ರು ಆ ಕೆಲಸ ಮಾಡಲ್ಲ, ಬರೀ ಬಾಯಲ್ಲಿ ಹೇಳ್ತಾರೆ ಬಿಟ್ರೆ ಮಾಡಲ್ಲ. ನೀವು ಷಷ್ಠಾಧಿಪತಿ ಸಾಲ ಮಾಡಿ ಕೊಡ್ತೀರಾ ಅವರಿಗೆ ಲಾಭದ ಆಸೆಯಲ್ಲಿ, ಅದು ತಪ್ಪಾಗತ್ತೆ, ಎಡವಟ್ಟಾಗತ್ತೆ. ದಯವಿಟ್ಟು ಗಮನಿಸ್ಕೊಳ್ಳಿ ಈ ವಿಚಾರವನ್ನ. ಪರಿಹಾರ ಸ್ವರೂಪ ನಿಮ್ಮ ರಕ್ಷಣೆ ನಿಮ್ಮ ಕುತ್ತಿಗೆಯಲ್ಲೇ ಇರಬೇಕು. ದಿವ್ಯ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದಿಂದ ಶಿವರಾತ್ರಿ ಅಮಾವಾಸ್ಯ ಲಭಿವಂತ ಕರುಂಗಲಿ ಮಾಲೆಯ ವಿಚಾರಗಳು ವಿಡಿಯೋ ಎಂಡಲ್ಲಿ ತಿಳಿಸ್ತಾನೆ ನಿಮ್ಗೆ. ಅದರ ವಿಡಿಯೋ ಎಂಡ್ ತನಕ ನೋಡಿ ಹೇಳ್ತೇನೆ. 4ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಯಾರಿಗೂ ಸಹ ದಯವಿಟ್ಟು ಇದೊಂದು ತಪ್ಪು ಮಾಡಬೇಡಿ, ಮಾತು ಕೊಡ್ತಕ್ಕಂಥದ್ದು ಮಾಡಬೇಡಿ. ಅಂದ್ರೆ ನಾನು ಇದನ್ನ ನೋಡ್ಕೊಳ್ತೀನಿ, ನಾನ್ ಮಾಡ್ಕೊಡ್ತೀನಿ ಈ ಕೆಲಸ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನಾನ್ ಕೈ ಹಾಕಿದ್ದು ಇಲ್ಲಿ ತನಕ ಫ್ಲಾಪ್ ಹಾಕಿದ್ದೇ ಇಲ್ಲ, ನಿಮ್ ಕೆಲ್ಸನು ನಾನೇ ಮಾಡ್ಕೊಡ್ತೀನಿ, ಈ ತರ ಬೇರೆಯವ್ರಿಗೆ ಮಾತು ಕೊಡಕ್ ಹೋಗ್ಬಿಡಿ. ಬೇರೆಯವರು ನಿಮಗೆ ಮಾತು ಕೊಟ್ಟು ನಿಮಗೆ ಮೋಸ ಮಾಡ್ತಕ್ಕಂಥದ್ದು ಒಂದೇ ಎಚ್ಚರಿಕೆ. ಆದ್ರೆ ನೀವೇ ಇನ್ನೊಬ್ಬರಿಗೆ ಮಾತು ಕೊಟ್ಟು ಆ ಮಾತಿನಂತೆ ನಡೆದುಕೊಳ್ಳಲಿಕ್ಕಾಗದೆ ಅವಮಾನಿತರಾಗಿ 4 ಜನರ ಮುಂದೆ ಮಾತು ಕೊಟ್ಟಲ್ಲ ಮಾಡ್ಕೊಡು, ಇವಾಗ ಅದೆಲ್ಲ ಗೊತ್ತಿಲ್ಲ, ಸುಮ್ನೆ ಆಟ ಆಡ್ತೀಯ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ಅವಮಾನ ಮಾಡಿದಾಗ ಸಿಚುವೇಶನ್ ತುಂಬಾ ಕೆಟ್ಟದಾಗಿರುತ್ತೆ. ಸೊ ಆದ್ರಿಂದ ದಯವಿಟ್ಟು ಹೇಳ್ತೇನೆ, ಎಚ್ಚರ, ಮಾತು ಕೊಡೋಕೆ ಹೋಗ್ಬಿಡಿ. ನೋಡಪ್ಪ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನೀನು ಹಣೆ ಬರ ಚೆನ್ನಾಗಿದ್ರೆ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋ ಥರನೇ ತೂಗಿಸ್ಕೊಂಡು ಹೋಗ್ಬೇಕಾಗತ್ತೆ ಮಾರ್ಚ್ ತಿಂಗಳಲ್ಲಿ. ಅದಕ್ಕೆ ನಿಮ್ಮ ಮಾತು ಸುದೃಢ ಮಾಡಲಿಕ್ಕೆ ಯಾರು ನಿಮ್ಮನ್ನು ಮೋಸ ಮಾಡಬಾರದು, ಅಥವಾ ನಿಮ್ಮಿಂದ ಯಾರಿಗೂ ನಷ್ಟ ಆಗಬಾರದು, ಅದರಿಂದ ನಿಮ್ಗೆ ಅವಮಾನವಾಗಬಾರದು ಅಂದ್ರೂ ಒಂದು ರಕ್ಷಾ ಕವಚ ನಿಮ್ಮ ಕುತ್ತಿಗೆಯಲ್ಲಿರಬೇಕು, ಆಯ್ತಲ್ವಾ? ಸೊ ಅದಕ್ಕೋಸ್ಕರ ವಿಡಿಯೋ ಎಂಡ್ ತನಕ ನೋಡಿ, ಆ ಮಾಲೆಯನ್ನ ಧಾರಣೆ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಗಂಟಲಿಗೆ ಸಂಬಂಧಪಟ್ಟಂತಹದ್ದು, ಗಂಟಲು ನೋವು ಬರ್ತಕ್ಕಂಥದ್ದು, ನಾಲಿಗೆ ಸ್ವಲ್ಪ ದಪ್ಪಾಗಿ ಇದರ ಸಮಸ್ಯೆ, ಈ ನಾಲಿಗೆ ಗಂಟ್ಲು ಈ ವಿಚಾರವಾಗಿ ತುಂಬಾ ಕೆಮ್ಮು ಬರೋದು, ತುಂಬಾ ಗಂಟ್ಲು ಉರಿ, ಗಂಟ್ಲು ನೋವು, ಮಾತಾಡಕ್ಕಾಗ್ತಾ ಇಲ್ಲ, ತುಂಬಾ ಹಿಂಸೆ ಆಗ್ತಾ ಇದೆ. ನೋಡ್ರಿ ಬಿಸಿ ನೀರು ಕುಡಿ ಅಂತಾರೆ, ಇನ್ನೊಬ್ರು ಮತ್ತೊಂದೇನೋ ಔಷಧಿ ಅಂತಾರೆ, ಇನ್ನೊಬ್ರೇನೋ ಗಾರ್ಗಲ್ ಮಾಡು ಅಂತಾರೆ, ಇನ್ನೊಬ್ರು ಮತ್ತೊಂದೇನೋ. ಯಾವ್ದು ಮಾಡ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನ್ ನಿಮಗೆ ಹೇಳ್ತಕ್ಕಂಥದ್ದೇನು ಅಂತಂದ್ರೆ, ಮೌನ ಜಾಸ್ತಿ ಮಾಡಿ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಹೇಳ್ಬೋದು ನಾನು. ಎಷ್ಟು ಮೌನ ಮಾಡ್ತಾರೋ ಗಂಟ್ಲಿಗೆ ಅಷ್ಟು ಒಳ್ಳೇದು, ಆಯ್ತಲ್ವಾ? ಬಟ್ ಗಂಟ್ಲಿಗೆ ಸಂಬಂಧಪಟ್ಟಂತಹದ್ದು ಸಮಸ್ಯೆಗಳು ಆಗತ್ತೆ. ಅದರಿಂದ ಆಹಾರ ಸೇವನೆ, ಕರಿದ ಪದಾರ್ಥಗಳು ತಿನ್ನೋ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ನೀರು ವ್ಯತ್ಯಾಸವಾಗುವ ಸಾಧ್ಯತೆ, ಅದರಿಂದನೂ ಗಂಟ್ಲು ಸಮಸ್ಯೆ. ಅದರಿಂದ ನೀರು ಏನ್ ಕುಡಿತೀರಾ ಗಮನಿಸ್ಕೊಳ್ಳಿ. ಅದರ ವಿಚಾರವಾಗಿ ಗಂಟ್ಲು ನೋವು ಸಮಸ್ಯೆ, ಬಾಯಿ ಹುಣ್ಣು, ಇದರ ಸಮಸ್ಯೆಗಳಾಗದಂಗೆ ನೀವೇ ಎಚ್ಚರ ವಹಿಸಬೇಕು. ಶರೀರದಲ್ಲಿ ಯಾವುದೇ ರೀತಿ ಆರೋಗ್ಯ ಬಾಧೆಗಳು ಯಾವುದೇ ರೀತಿಯಲ್ಲಿ ಇರ್ಬೋದು, ಅದನ್ನ ಮೃತ್ಯುಂಜಯ ಹೋಮವನ್ನು ಮಾಡಿ ಸಂಕಲ್ಪ ಮಾಡಿ ಕರುಂಗಲಿ ಮಾಲೆಯನ್ನ ಕೊಡ್ತಾ ಇರತಕ್ಕಂಥದ್ದು ನಾವು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ. ವಿಡಿಯೋ ಎಂಡ್ ತನಕ ನೋಡಿ, ಬಹಳ ಅದ್ಭುತವಾದಂತಹ ಪರಿಹಾರ ಇದೆ ನಿಮಗೋಸ್ಕರ. 5ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಜಾಬ್ ರಿಸೈನ್ ಮಾಡೋಣ, ಕೆಲ್ಸಕ್ಕೆ ಹೋಗಕ್ಕಾಗ್ತಾ ಇಲ್ಲ, ನನ್ಗೇನೋ ಅವಮಾನ ಆಗ್ತಾ ಇದೆ, ನಾನು ಹೇಳ್ದಂಗೆ ನಡ್ಕೊಂತ ಇಲ್ಲ, ನನಗೆ ಮೊದಲು ಸಿಕ್ಕಷ್ಟು ಗೌರವ ನನ್ ಜಾಬ್ ನನ್ನ ಆಫೀಸಲ್ಲಿ ನನಗೆ ಸಿಗ್ತಾ ಇಲ್ಲ, ಬರೀ ಇಂಥವೇ ನಿಮ್ ತಲೆಯಲ್ಲಿ. ನನ್ಗೆ ಏನೋ ಒಂದು ಇದಾಗ್ತಾ ಇದೆ, ನನ್ಗೆ ಕೆಲಸ ಮಾಡಕ್ ಇಷ್ಟನೇ ಇಲ್ಲ, ಐ ವಾಂಟ್ ಸಮ್ ಚೇಂಜ್, ಒಂದು ಕೆಲಸ ಮಾಡಿ ನನ್ಗೊಂದು 2 ತಿಂಗಳು ರಜೆ ಕೊಟ್ಬಿಡಿ, ನಾನು ಬರೋದಿಲ್ಲ, ಬೇರೆ ಯಾರು ವ್ಯವಸ್ಥೆ ಮಾಡ್ಕೊಳ್ಳಿ, ಏನೋ ಒಂದು, ಅಥವಾ ಬೇರೆ ಎಲ್ಲ ಟ್ರೈ ಮಾಡೋಣ, ಸಿಗುತ್ತಾ ನೋಡೋದ್ರಲ್ಲಿ ಏನು ತಪ್ಪಿದೆ, ಹಿಂಗೆಲ್ಲ ಅನ್ಸುತ್ತೆ. 15ನೇ ತಾರೀಕು ದಾಟದ ಮೇಲೆ ಯಪ್ಪ ನಾನು ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಇದ್ರೆ ಎಂತೂ ಅಡ್ವರ್ಟಾಗ್ಬಿಡ್ತಿದ್ದು ಗೊತ್ತಾ ಅಂತ. ಅದಕ್ಕೆ ನಾನು ಹೇಳೋದು, ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಮೇಲೆ ಅನ್ಸ್ಕೊಳಕ್ಕಾಗಲ್ಲ. ನೀವು ಒನ್ಸ್ ರಿಸೈನ್ ಮಾಡಿಬಿಟ್ರೆ ಮತ್ತೆ ಅದು ಅಂತ ಅದ್ಭುತವಾದ ಅವಕಾಶಗಳು, ಒಳ್ಳೆ ಒಂದು ಸೆಕ್ಯೂರ್ಡ್ ಜಾಬ್ ಇಂಥೆಲ್ಲ ಸಿಗೋದಿಲ್ಲ. ಸೊ ಅದರಿಂದ ಕೆಲವಿಷ್ಟು ವಿಚಾರಗಳು ನಮ್ಮ ಕೈಯಲ್ಲಿ ಇದ್ದಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗಲ್ಲ, ಅದನ್ನ ಕಳ್ಕೊಂಡ ಮೇಲೆ ಬೆಲೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಸಮಸ್ಯೆ ನಿಮಗೇನು ಆಗದೆ ಇಲ್ಲ, ನಾನು ಇದೆಲ್ಲ ಸುಳ್ಳಾಗೋಗ್ಲಿ, ಭಗವಂತ ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಲಿ. ಆದರೆ ಪರಿಹಾರ ಮುಖ್ಯ ಅಲ್ವೇ? ಆದ್ರಿಂದ ಆದಿತ್ಯ ಹೃದಯ ಸ್ತೋತ್ರವನ್ನ ಕಡ್ಡಾಯವಾಗಿ ಪ್ರತಿದಿನ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಜಾಸ್ತಿ ಇದೆ. ಆದಿತ್ಯ ಹೃದಯ ಸ್ತೋತ್ರ ಆಯ್ತಲ್ವಾ? ನಿಮ್ಮ ಜಾಬ್ ರಿಲೇಟೆಡ್ ಒತ್ತಡಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ ಅದು. ಖಂಡಿತ ಒಳ್ಳೇದಾಗ್ಲಿ. ಹಾಗೂ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ 27ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅಲ್ಲ, ಮಹಾಶಿವರಾತ್ರಿ ಅಮಾವಾಸ್ಯೆ
ಬುಧವಾರವೇ ಮಹಾಶಿವರಾತ್ರಿ. ಈ ಬಾರಿ ಚತುರ್ದಶಿ ಉಪರಿ ಅಮಾವಾಸ್ಯೆ ಬಂದಿರೋದ್ರಿಂದಾಗಿ ಮಹಾಶಿವರಾತ್ರಿಯ ಮರುದಿನವೇ ಅಮಾವಾಸ್ಯೆಯಾಗಿರುತ್ತೆ. ಸೊ ಆದ್ದರಿಂದ ಶಿವರಾತ್ರಿ ಅಮಾವಾಸ್ಯೆ ಗುರುವಾರ 27ನೇ ತಾರೀಕು ಫೆಬ್ರವರಿ ಬಂದಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಮಾವಾಸ್ಯೆ ಹೋಮಗಳನ್ನು ಶ್ರೀ ಕ್ಷೇತ್ರ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಆ ಸನ್ನಿಧಾನದಲ್ಲಿ ಆ ವಿಶೇಷವಾದಂಥ ದೇವತಾರಾಧನೆ ಯಾವುದ್ಯಾವುದಪ್ಪ ಅಂದರೆ ರುದ್ರ ಹೋಮ. ನಾವು ರುದ್ರನ ವಿಶೇಷವಾದಂತಹ ಒಂದು ಮಾಸ, ಅಂತಹ ಮಾಸದಲ್ಲಿ ಮಾಘ ಮಾಸದಲ್ಲಿ ರುದ್ರನ ಒಂದು ಆರಾಧನೆ ವಿಶೇಷದಿದ್ದಾಗ ನಾವು ರುದ್ರಹೋಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಆದಿಯಲ್ಲೇ ಹೇಳಿದೆ, ಎಲ್ಲರೂ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ಕಮೆಂಟ್ನಲ್ಲಿ ಬರೇರಿ ಅಂತ ಹೇಳಿದೆ, ಈಶ್ವರಾನುಗ್ರಹ ಸಿಗಲಿ ಅಂತ. ಆ ಥರ ವಿಶೇಷವಾಗಿ ರುದ್ರಹೋಮ, ಅದರ ಜೊತೆಗೆ ಮಹಾಮೃತ್ಯುಂಜಯ ಹೋಮ, ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು. ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, ಅಪಘಾತ ಮೃತ್ಯು ಇತ್ಯಾದಿ ಎಲ್ಲ ಸಮಸ್ತ ವಿಧ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಆರಾಧನೆ ಅಮ್ಮನವರಿಗೆ ಸಂಬಂಧಪಟ್ಟಂಥದ್ದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಬಹಳ ಹಿಂದೆ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡಿದ್ವಿ. ಸೊ ಇದರ ವಿಶೇಷತೆಯ ವಿಚಾರಗಳು ಹಲವಾರು ವಿಚಾರಗಳಿದೆ. ಹಾಗೂ ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪದಲ್ಲಿ ಅಮ್ಮನವರು ಪಶುಪತಿನಾಥನ ಒಂದು ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ. ಅರ್ಧನಾರೀಶ್ವರನ ಸ್ವರೂಪದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನ ಅದು. ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದಾಗ ನಿಮ್ಮೆಲ್ಲ ಆ ಒಂದು ಜನಾಕರ್ಷಣೆ ಅನ್ನತಕ್ಕಂಥದ್ದು ಅದ್ಭುತವಾಗಿ ಆಗ್ತದೆ. ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು, ನಿಮ್ಮ ವ್ಯವಹಾರಗಳಲ್ಲಿ ಯಶಸ್ಸು, ವಿವಾಹದ ವಿಚಾರದಲ್ಲಿ ಅನುಕೂಲ, ದಾಂಪತ್ಯದ ವಿಚಾರದಲ್ಲಿ ಅನುಕೂಲ, ಅಷ್ಟೇ ಅಲ್ಲದೆ ನಿಮ್ಮ ಐಶ್ವರ್ಯದ ವಿಚಾರದಲ್ಲಿ, ಆರ್ಥಿಕತೆಯ ವಿಚಾರದಲ್ಲಿ, ಆರೋಗ್ಯದ ವಿಚಾರ, ಎಲ್ಲ ರೀತಿ ಸರ್ವತೋಮುಖವಾದ ಅಭಿವೃದ್ಧಿ. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಹಾಗೂ ಒಂದು ಜನಾಕರ್ಷಣೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಅಂದರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಅದರಲ್ಲಿ. ಸೊ ಅದರಿಂದ ಅದ್ರ ಜೊತೆಗೆ ಈ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅದರ ಜೊತೆಗೆ ಮಹಾನವಗ್ರಹ ಶಾಂತಿ ಹೋಮಗಳು ಇದೆಲ್ಲ ಮಾಡಿ ವಿಶೇಷವಾದ ಪ್ರಸಾದ ಏನು ಅಂತ ಕೇಳಿರಬಹುದು. ಆ ವಿಶೇಷವಾದಂತಹ ಪ್ರಸಾದವೇ ನಮ್ಮ ಈ ಕರುಂಗಲಿ ಮಾಲಾ. ಬಹಳಷ್ಟು ಜನ ವೀಕ್ಷಕರು ಕೇಳಿದರೆ, ಗುರುಗಳೇ ನೀವು ಯಾವಾಗ ಕೊಡ್ತೀರಾ ಕರುಂಗಲಿ ಮಾಲಾ ಅಂತ. ಸೊ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಸಂಪಾದಿಸಿ ಅದಕ್ಕೆ ಕ್ಯಾಪ್ ಹಾಕಿಸಿ ತುಂಬ ಚಂದವಾದ ಸುಂದರವಾದಂತಹ ಒಂದು ಮಾಲೆಯನ್ನು 54 ಮಣಿಗಳ ಒಂದು ವಿಶೇಷವಾದ ಕರುಂಗಲಿ ಮಾಲೆಯನ್ನು ಸಿದ್ಧಪಡಿಸಿ ಈ ಒಂದು ಮಾಲೆಯನ್ನು ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ರುದ್ರಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ನಾನು ಈ ಕರುಂಗಲಿ ಮಾಲಾ ಕೊಡಲಿಕ್ಕೆ ಭಾಳ ಮುಖ್ಯವಾದ ಉದ್ದೇಶ ಮೃತ್ಯುಂಜಯ, ರುದ್ರ, ತ್ರೈಲೋಕ್ಯ ಮೋಹನಕರ ಗೌರಿ. ಇದ್ರದ್ದು ವಿಶೇಷ ವಿಚಾರಗಳು ಇನ್ನೂ ವಿಡಿಯೋಗಳು ಮಾಡಿ ನಿಮಗೆ ತಿಳಿಸ್ತೇನೆ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಒಂದು ಕುಜನಿಗೂ ಹೋಮ ಆಗ್ತದೆ ಹೇಗಿದ್ದರು. ಇದು ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ವಿಶೇಷ ಪ್ರಸಾದ ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು. ಈ ಮಧ್ಯೆ ನೀವು ಬಹಳಷ್ಟು ಕರುಂಗಲಿ ಮಾಲೆಯ ಬಗ್ಗೆ ಹೇಳಿದ್ದೇನೆ, ಬಟ್ ಅದು ಒರಿಜಿನಲ್ ಬಗ್ಗೆನೋ ಅಥವಾ ಹೆಂಗೋ ಕೊಟ್ಟುಬಿಡ್ತಾರೆ ಅನ್ನೋ ಹೆದರಿಕೆ ಇರ್ತದೆ. ನಮ್ಮಲ್ಲಿ ಆ ಯಾವುದೋ ಹೆದರಿಕೆ ಇಲ್ಲ. ಒರಿಜಿನಲ್ ಕರುಂಗಲಿ ಮಾಲೆಯನ್ನೇ, ಆ ಮಣಿಗಳನ್ನೇ ನಾವು ಸಂಗ್ರಹಿಸಿ ಅದನ್ನು ಮಾಲೆ ತಯಾರಿಸಿ ಈಗ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ 27ನೇ ತಾರೀಕು ಗುರುವಾರ ಅಮಾವಾಸ್ಯೆಯಲ್ಲಿ ಹೋಮ ಇದ್ದಾಗ ನಾನು ಅಲ್ಲಿಂದ ಬರಬೇಕಲ್ಲ. ಸೊ 28ಗೆ ನಾನು ವಾಪಸ್ ಬರೋದು, 29, 30 ನಂತರ ಪ್ರಸಾದ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸ್ವಲ್ಪ ಸಮಯಾವಕಾಶ ನೀವು ಕೊಡಬೇಕಾಗ್ತದೆ. ನಾನು ನೇಪಾಳದಿಂದ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕ್ಕೆ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ತುಂಬ ಲಿಮಿಟೆಡ್ ಆಗಿ ನಾನು ಮಾಡಿಸಿದ್ದೇನೆ. ಕರುಂಗಲಿ ಮಾಲೆ ಪ್ರತಿಯೊಬ್ಬರು ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಆಸೆ ಇದೆ. ಸ್ವಲ್ಪ ಭಯವೂ ಇತ್ತು ಅದ್ರ ಬಗ್ಗೆ, ಯಾವತ್ತು ತಗೊಳ್ಳೋದು, ಎಲ್ಲಿ ಸಿಗುತ್ತೆ ಏನು ಅಂತ. ಈಗ ಯಾವ ಹೆದರಿಕೆ ಇಲ್ಲ. ನಾನೇ ಸಿದ್ಧಪಡಿಸಿರತಕ್ಕಂಥ ವಿಶೇಷವಾದಂತಹ ಮಾಲೆ ಇದು. ಇದನ್ನು
ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಅದು ಯಾವತ್ತು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನದಂದು ರುದ್ರ ಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ತುಂಬ ಅದ್ಭುತವಾಗಿ ಕಾಣ್ತದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೆ, ವ್ಯಾಪಾರಾಭಿವೃದ್ಧಿಗೆ, ಸರ್ವತೋಮುಖವಾದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ. ಮಕ್ಕಳಿಗೂ ಕೂಡ ಧಾರಣೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬರ್ತದೆ. ಹಠ ಎಲ್ಲ ಕಡಿಮೆ ಆಗ್ತದೆ. ದೃಷ್ಟಿ ದೋಷಗಳು ಪರಿಹಾರವಾಗ್ತದೆ. ಈ ನ್ಯಾಯಾಲಯದಲ್ಲಿ ಜಗವಿಜಗ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾಗ್ತದೆ. ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೆ ತುಂಬ ಅನುಕೂಲವಾಗ್ತದೆ ಈ ವಿಶೇಷವಾದಂತಹ ಕರುಂಗಲಿ ಮಾಲ. ಸೊ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು, ಹಾಗೂ ಇದನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. ಖಾಲಿ ಆಗೋದ್ರೆ ಮಾತ್ರ ಮತ್ತೆ ಪುನಃ ಮಾಡಿಸ್ಲಿಕ್ಕೆ ತುಂಬ ಸಮಯಾವಕಾಶ ಬೇಕಾಗ್ತದೆ. ಸೊ ಅದರಿಂದ ದಯವಿಟ್ಟು ಬೇಕಾಗಿರ್ತಕ್ಕಂಥವ್ರು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಶ್ರೀ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದ ಬಗ್ಗೆ ವಿಚಾರ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರಲ್ಲಿ. ಹಾಗೂ ಈ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.